श्री गुरुभ्यो नमः। समर्थ सद्गुरु श्री ब्रह्मचैतन्य महाराज की जय। समर्थ सद्गुरु श्री ब्रह्मानंद महाराज की जय। समर्थ सद्गुरु श्री दत्तावधूत महाराज की जय। ಇವತ್ತಿನ ವಿಡಿಯೋ ಒಳಗೆ ಶ್ಲೋಕ 33, 34, 35 ಮತ್ತು ಅದರದ್ದು ವಿವರಣೆ ನೋಡೋಣಂತ. ಶ್ಲೋಕ 33. ವಸೇ ಮೇರು ಮಂದಾರ ಹೇ ಸೃಷ್ಟಿಲೀಲಾ ಶಶಿ ಸೂರ್ಯ ತಾರಾಂಗಣೆ ಮೇಘಮಾಲಾ ಚಿರಂಜೀವ ಕೇಲೆ ಜನಿದಾಸದೋನ್ಹಿ ನುಪೇಕ್ಷಿ ಕದಾ ರಾಮದಾಸಾಭಿಮಾನಿ. ಭಾವಾರ್ಥ: ಭಗವಂತನು ಕೇವಲ ಲೀಲೆಯಿಂದಲೇ ಈ ಸೃಷ್ಟಿಯನ್ನು ನಿರ್ಮಿಸಿರುತ್ತಾನೆ. ಈ ಲೀಲಾಮಯ ಸೃಷ್ಟಿಯಲ್ಲಿ ಮೇರು, ಮಂದರಾದಿ ಪರ್ವತಗಳಿರುತ್ತವೆ, ಚಂದ್ರ, ಸೂರ್ಯ, ತಾರೆಗಳು ಇರುತ್ತವೆ, ಮೇಘಮಾಲೆಗಳು ಇರುತ್ತವೆ. ಈ ಸೃಷ್ಟಿ ಇರುವವರೆಗೂ ಮಾರುತಿ ಹಾಗೂ ವಿಭೀಷಣರಿಬ್ಬರು ಚಿರಂಜೀವಿ ಆಗಿ ಇರುತ್ತಾರೆ. ಭಗವಾನ್ ಶ್ರೀರಾಮಚಂದ್ರನು ತನ್ನ ಈ ಇಬ್ಬರೂ ದಾಸರನ್ನು ಚಿರಂಜೀವಗೊಳಿಸಿರುತ್ತಾನೆ. ದಾಸಾಭಿಮಾನಿಯಾದ ಭಗವಂತನು ತನ್ನ ದಾಸನನ್ನು ಎಂದೂ ಉಪೇಕ್ಷಿಸುವುದಿಲ್ಲ. ಇದರದ್ದು ವಿವರಣೆ ನಾವು ಹಿಂಗೆ ಎನಲೈಸ್ ಮಾಡ್ಬೋದು. ಒಂದಂದ್ರೆ ಭಗವಂತನ ಭಕ್ತಿಗೆ 2 ಪಾರ್ಟ್ಸ್ ಅವ ಅಂತ ಹೇಳ್ತಾರೆ ಇಲ್ಲಿ ಗುರುಗಳು. ಒಂದು ಅಂತರಂಗ ಅಥವಾ ಬಹಿರಂಗ. ಅಂತರಂಗ ಇನ್ನರ್ ಡಿವೋಷನ್ ಅಂದ್ರೆ ಅಂತರಂಗ ಭಕ್ತಿ ಅಂದ್ರೆ ನಮಗೆ ಭಗವಂತನ ಮೇಲೆ ಕಂಪ್ಲೀಟ್ ಫೇತ್ ಇರೋದು, ಮನಸ್ಸಿನೊಳಗೆ ಅವನ ನಾಮಸ್ಮರಣೆ ನಡೆಯೋದು, ಅಥವಾ ಅವನದು ಸತತ ಅನುಸಂಧಾನ ಅಥವಾ ಕಾನ್ಸ್ಟಂಟ್ ರಿಮೆಂಬರೆನ್ಸ್ ಅವನ ಲೀಲೆಗಳ ಬಗ್ಗೆ ಇರ್ಬೋದು. ಅವನು ನಮ್ಮ ಜೀವನದೊಳಗೆ ಅವನಿಂದ ನಮಗಾದ ಪವಾಡಗಳ ಬಗ್ಗೆ ಇರ್ಬೋದು, ಸಹಾಯಗಳ ಬಗ್ಗೆ ಇರ್ಬೋದು. ಏನೋ ನಮ್ಮ ಮೈಂಡ್ಸ್, ನಮ್ಮ ವಿಚಾರ, ಇಫ್ ಅವರ್ ಥಾಟ್ಸ್ ಆಕ್ಯುಪೈ ಅಲ್ಲಿ ಗಾಡ್ಸ್ ಪ್ರೆಸೆನ್ಸ್ ಅಲ್ಲ, ಅದು ಅಂತರಂಗ ಭಕ್ತಿ. ಇದ್ರದ್ದು ಇನ್ನು ಈ ಭಕ್ತಿದ ಔಟರ್ ಎಕ್ಸ್ಪ್ರೆಷನ್ ಹೆಂಗಿರ್ತದೆ, ಬಟ್ ಒಂದು ಕನೆಕ್ಷನ್ ನಾವು ಕ್ರಿಯೇಟ್ ಮಾಡ್ಕೋತೀವಿ ಮೈಂಡ್ನಿಂದ ಸತತ ಭಗವಂತನ ಜೊತೆ ಅಂದ್ರೆ ಅದಕ್ಕೆ ಹೇಳ್ತೀವಿ ಅಂತರಂಗ ಭಕ್ತಿ ಅಂತಾರೆ ಇಲ್ಲಿ ಗುರುಗಳು. ಇನ್ನೊಂದು ಬಹಿರಂಗ ಭಕ್ತಿ ಅಂದ್ರೆ ಇದರದ್ದು ಔಟರ್ ಎಕ್ಸ್ಪ್ರೆಷನ್. ನಾವು ನಮ್ಮ ಅಂತರಂಗೊಳಗೆ ಇಷ್ಟೆಲ್ಲ ನಡೀತಿದ್ದಾಗೂ ಬಹಿರಂಗವಾಗಿಯೂ ಔಟರ್ ವರ್ಲ್ಡ್ ಒಳಗೂ ಪೂಜೆ ಮಾಡೋದು, ಆಮೇಲೆ ವೈಖರಿ ಒಳಗೆ ನಾಮಸ್ಮರಣೆ ಮಾಡೋದು, ಆಮೇಲೆ ಇದೆಲ್ಲನೂ ಅವನ ಲೀಲೆಗಳನ್ನ ಭಜನೆ ಮಾಡೋದು, ಅವನ ಲೀಲೆಗಳನ್ನ ಅವನ ಬಗ್ಗೆ ಮಾತಾಡೋದು, ವರ್ಣಿಸೋದು, ಇವಕ್ಕೆಲ್ಲನೂ ಏನಂತಾರೆ ಬಹಿರಂಗ ಭಕ್ತಿ ಅಥವಾ ಔಟರ್ ಎಕ್ಸ್ಪ್ರೆಷನ್ ಆಫ್ ಯುವರ್ ಇನ್ನರ್ ಡಿವೋಷನ್ ಅಂತ ಹೇಳ್ಬೋದು. ಈಗ ಇದೆಲ್ಲ ಮಾಡುವಾಗ ಭಕ್ತ ಮನಸ್ಸಿನಿಂದ ಭಗವಂತನ ಹತ್ತಿರ ಇರ್ತಾನೆ. ಹಂಗೆ ಇಲ್ಲೇ ಅದನ್ನು ಪ್ರಾಕ್ಟೀಸ್ ಮಾಡಿರಿ. ಬಹಿರಂಗ ಭಕ್ತಿ, ಅಂತರಂಗ ಭಕ್ತಿಯನ್ನು ಪ್ರಾಕ್ಟೀಸ್ ಮಾಡಿರಿ, ಅವನ ಹತ್ರ ಇರುವುದನ್ನು ಕಲೀರಿ ಅಂತ ಗುರುಗಳು ನಮ್ಮ ಮನಸ್ಸುಗಳಿಗೆ ಬೋಧನಾ ಮಾಡಲಿಕ್ಕೆ ಇಷ್ಟಪಡ್ತಾರೆ. ಈಗ ನೋಡೋಣ ಶ್ಲೋಕ 34. ಉಪೇಕ್ಷಾ ಕದಾ ರಾಮರೂಪೀಯ ಸೇನಾ ಜೀವಮಾನವ ನಿಶ್ಚಯೋತೋ ವಸೇನಾ ಶಿರಿ ಭಾರವಾಹೇಲ ಬೋಲೆ ಪುರಾಣಿ ನುಪೇಕ್ಷಿ ಕದಾ ರಾಮದಾಸಾಭಿಮಾನಿ. ಭಾವಾರ್ಥ: ನಿಜವಾದ ಭಕ್ತನನ್ನು ಭಗವಂತನು ಎಂದೂ ಕೈಬಿಡುವುದಿಲ್ಲ. ಆದರೆ ಸಾಮಾನ್ಯ ಮನುಷ್ಯರಿಗೆ ಅದರ ವಿಷಯದಲ್ಲಿ ನಿಸ್ಸಂಶಯವಾದ ಭಾವವಿರುವುದಿಲ್ಲ. ಭಕ್ತನ ಹೊಣೆಯನ್ನು ನಾನು ಹೊತ್ತಿರುತ್ತೇನೆ ಎಂದು ಭಗವಂತನು ಪುರಾಣಗಳಲ್ಲಿ ಹೇಳಿದ್ದು ಕಂಡುಬರುತ್ತದೆ. ದಾಸಾಭಿಮಾನಿಯಾದ ಭಗವಂತನು ತನ್ನ ದಾಸನನ್ನು ಎಂದೂ ಉಪೇಕ್ಷಿಸುವುದಿಲ್ಲ. ಈಗ ಇದ್ರದ್ದು ಭಾವಾರ್ಥ ನೋಡಿದ್ರೆ, ಒಂದು ವಿವರಣೆ ನೋಡಿದ್ರೆ, ಕಾಮನ್ ಪೀಪಲಿಗೆ ಒಂದೆರಡು ಡೌಟ್ಸ್ ಇರ್ತಾವೆ. ನಾವು 100% ಬಿಲೀಫ್ ಮಾಡ್ತಿರೋದಿಲ್ಲ. ನಂಬಿ ಕೆಟ್ಟವರಿಲ್ಲವೋ ಈ ಗುರುಗಳ ದಾಸರು ಹೇಳ್ಯಾರ. ಆಮೇಲೆ ಅನನ್ಯಾಶ್ಚು ಚಿಂತೆಯೇತ್ ಮಾಮ್ ಅಂತ ಭಗವದ್ಗೀತಾದ ಕೃಷ್ಣನು ಹೇಳ್ಯಾನ, ನನ್ನ ಯಾರು ಸತತ ಚಿಂತನೆ ಮಾಡ್ತೀರಿ, ಸ್ಮರಿಸ್ತೀರಿ, ಅವ್ರ ಯೋಗಕ್ಷೇಮನ ನೋಡ್ಕೋತೀನಿ ಅಂತ ಕೃಷ್ಣನು ಹೇಳ್ಯಾನ. ಎಲ್ಲರೂ ಆಶ್ವಾಸನೆ ಕೊಟ್ಟರು. ಎಲ್ಲ ಕಾಮನ್ ಪೀಪಲ್ ನಮ್ಮದು ಮನಸ್ಸು ಇನ್ನೂ ಆ ಮಟ್ಟಕ್ಕೆ ಮುಟ್ಟಿರೋದಿಲ್ಲ ಅಲ್ಲ. ಸೊ ನಮ್ಮ ಮನಸ್ಸಿಗೆ ಒಂದು ಡೌಟ್ ಇದ್ದೇ ಇರ್ತದೆ, ಏನು ಭಗವಂತ ಇದ್ದಾನೆ ನನ್ನ ಹತ್ರ, ಅವ್ನು ನನ್ನ ರಕ್ಷಣೆ ಮಾಡ್ತಾನೇನು. ಇದು 100% ಸಮ್ಟೈಮ್ಸ್ ಅನ್ನಿಸ್ತಿರ್ತದೆ. ಭಾಳ ಇಂಟೆನ್ಸಿಟಿ ಹೈ ಹೋಗ್ಬಿಟ್ಟಿರ್ತದೆ. ಸಮ್ಟೈಮ್ಸ್ ಇಂಟೆನ್ಸಿಟಿ ಹೈ ಹೋದಾಗ ಅನ್ನಿಸ್ತಿರ್ತದೆ, ಅಯ್ಯೋ ಏನು ಪ್ರೀತಿ ಮಾಡ್ತಾನಪ್ಪ ಭಗವಂತ, ನನ್ನ ರಕ್ಷಕ, ನನ್ನ ಇದು ಅವ್ನು ಹೊಗಳ್ಬೇಕು ಅನ್ನಿಸ್ತದೆ, ಎಲ್ಲ ಮಾಡ್ಬೇಕು ಅನ್ನಿಸ್ತದೆ. ಸಮ್ಟೈಮ್ಸ್ ಏನಾಗ್ಬಿಡ್ತದೆ, ಇಂಟೆನ್ಸಿಟಿ ಲೋ ಆಗಿಬಿಟ್ಟಿರ್ತದೆ. ಇದು ಎಲ್ಲರ ಮನಸ್ಸುಗಳಿಗೆ, ನಮ್ಮ ಮನಸ್ಸುಗಳಿಗೇನೆ ಬೋಧನೆ ಮಾಡ್ಲಿಕ್ಕತ್ತಾರೆ ಸಮರ್ಥ ಗುರುಗಳು. ಆವಾಗ
ಆಮೇಲೆ ಇನ್ನೊಂದು ಏನು ಅನ್ಸ್ತದೆ ಗೊತ್ತಾ, ನಮಗೆ ಯಾವಾಗಾದರೂ ಕಷ್ಟ ಬಂದಾಗ ಅದನ್ನು ನಿವಾರಿಸ್ಲಿಕ್ಕೆ ನಮ್ಮ ಪ್ರಪಂಚ ನಮಗೆ ಕಷ್ಟ ಬರಲಾರ್ದಂಗೆ ಅಗದಿ ಸುಖೀ ಮಾಡಲಿಕ್ಕೆ ಭಗವಂತ ಇದ್ದಾನ ಅಂತ ಹೇಳಿ ಹಿಂಗೆ ಒಂದು ಅನ್ನಿಸ್ತಿರ್ತದೆ ನಮ್ಗೆ. ಆದ್ರೆ ಗುರುಗಳು ಹೇಳ್ತಾರೆ, ಭಗವಂತನ ಎಕ್ಸಿಸ್ಟೆನ್ಸನ್ನು ಕಂಪ್ಲೀಟಾಗಿ ಒಪ್ಕೊಂಡು ಯಾರು ಲೈಫ್ ಲೀಡ್ ಮಾಡ್ತಿರ್ತಾರಲ್ಲ ಆ ಮನುಷ್ಯಾಗ ಹೆಜ್ಜೆ ಹೆಜ್ಜೆಗೂ ಅವ್ನ ಲೈಫ್ ಒಳಗೆ ಅದ್ರದ್ದು ಡಿವೈನ್ ಪ್ರೆಸೆನ್ಸದ್ದು ಫೀಲ್ ಆಗ್ತಾ ಹೋಗ್ತದೆ. ಆಮೇಲೆ ಭಕ್ತನು ತನ್ನ ಪ್ರತಿಯೊಂದು ಲೈಫದ್ದು ಇವೆಂಟ್ಸ್ ಒಳಗೆ, ತನ್ನ ಲೈಫ್ ಒಳಗೆ ಪ್ರತಿಯೊಂದು ನಡೆಯೋ ಘಟನೆಗಳ ಒಳಗೆ ಆ ಡಿವೈನ್ ಪ್ರೆಸೆನ್ಸದ್ದು ಕೈನ ಕಾಣ್ತಾ ಹೋಗ್ತಾನೆ. ಹಂಗಂತ ಹೇಳಿ ಸಮರ್ಥರು ನಮ್ಮ ಮನಸ್ಸಿಗೆ ಬೋಧನಾ ಮಾಡ್ತಾರೆ. ಅಂದ್ರೆ ಅವ್ರು ಏನು ಹೇಳ್ತಾರೆ, ನೀನು ಅಂತರಂಗ ಭಕ್ತಿ ಬಹಿರಂಗ ಭಕ್ತಿ ಮಾಡ್ಕೋತ ಹೋಗು. ಅದಕ್ಕೆ ಇಬ್ಬರದ್ದು ಎಕ್ಸಾಂಪಲ್ನೂ ಕೊಡ್ತಾರೆ. ಯಾರ್ದಂದ್ರೆ ಹನುಮಂತ ದೇವ್ರದ್ದು ಮತ್ತು ವಿಭೀಷಣದ್ದು ಇಬ್ಬರನ್ನೂ ಭಗವಂತ ಚಿರಂಜೀವಿಯಾಗಿ ಮಾಡಿದ ಅಂದರೆ ದೇಹದಿಂದ ಅವ್ರನ್ನ ಚಿರಂಜೀವಿಯಾಗಿ ಮಾಡಿದ ಅಂತ ಹೇಳಲಿಕ್ಕತ್ತಿಲ್ಲ ಇಲ್ಲೇ. ಆ ಮನಸ್ಸು ಅಷ್ಟು ಉನ್ನತ ಮಟ್ಟಕ್ಕೆ ಮುಟ್ಟಿತ್ತಲ್ಲ, ಆ ವಿಚಾರಗಳ ರೂಪದೊಳಗೆ ನಾವು ಅಲ್ಲಿಗೆ ಮುಟ್ಟಬೇಕು ಅಂದರೆ ಸಾಧ್ಯ ಇಲ್ಲ. ಭಗವಂತ ಅಷ್ಟು ವಿಚಾರಗಳ ಹೈ ಹೋಗಲಿಕ್ಕೆ ನಂಗೆ ಗೊತ್ತಿಲ್ಲ. ನಮ್ಮ ಮನಸ್ಸಿಗೆ ಎಷ್ಟು ಸಾಧ್ಯ ಆಗ್ತದೆ ಅಷ್ಟು ನಾವು ಸತತ ಭಗವಂತನ ಹತ್ರ ವಾಸ ಮಾಡಿದ್ರೆ ಭಗವಂತ ನಮ್ಮ ಮನಸ್ಸನ್ನು ಆ ಎತ್ತರಕ್ಕೆ ಒಯ್ತಾನ ಅಂತ ಹೇಳಿ ಇಲ್ಲಿ ಸಮರ್ಥ ಗುರುಗಳು ಹೇಳಲಿಕ್ಕೆ ಇಷ್ಟಪಡ್ತಾರೆ. ಆಮೇಲೆ ಇನ್ನೊಂದು ನೆಕ್ಸ್ಟ್ ಶ್ಲೋಕದೊಳಗೆ ಶ್ಲೋಕ 35 ನೋಡೋಣ. असे हो जयांतरी भाव जैसा वसे हो तयांतरी देव तैसा अनन्यास रक्षित से चाप पाणी नुपेक्षी कदा रामदासाभिमानी. ಇಲ್ಲೇ ಗುರುಗಳು ಏನು ಹೇಳ್ತಾರೆ, ಕಂಟಿನ್ಯೂಯೇಷನ್ ಅನ್ನಿಸ್ತದೆ. ಒಂದು ರೀತಿ ಲಾಸ್ಟದ್ದು ಪ್ರಿವಿಯಸ್ ಶ್ಲೋಕ ಅದು ಕಂಟಿನ್ಯೂಯೇಷನ್ ಅನ್ನಿಸ್ತದೆ. ನಾವು ಸತತ ಭಗವಂತನ ಹತ್ತಿರ ವಾಸ ಮಾಡೋದು ಇದರಿಂದ ಏನಾಗ್ತದೆ ಒಳಗೆ ಪ್ರತಿಯೊಂದು ಜೀವಿ, ಒಂದು ಸಣ್ಣ ನೊರ್ಜನಿಂದ ಹಿಡಿದು ಒಂದು ದೈತ್ಯ ಆನೆಯಿಂದ ಹಿಡಿದು ಪ್ರತಿಯೊಂದು ಒಂದು ಗಿಡ ಒಂದು ಎಲ್ಲದರೊಳಗೂ ಭಗವಂತನ ಎಕ್ಸಿಸ್ಟೆನ್ಸ್ ಇರೋದ್ರಿಂದನ ನಾವು ಜೀವಿಗಳು ಅಂತೀವಿ. ಒಂದು ಸೆಕೆಂಡ್ ಈ ಭಗವಂತನ ಎಕ್ಸಿಸ್ಟೆನ್ಸ್ ಈ ದೇಹದೊಳಗೆ ಇಲ್ಲ ಅಂದ ತಕ್ಷಣ ಅದನ್ನು ಮೃತದೇಹ ಅಂತಾರೆ. ಒಂದು ಏನೋ ಕೈ ಅಳಗಾಡಿಸ್ಲಿಕ್ಕೆ ಕಾಲು ಅಳಗಾಡಿಸ್ಲಿಕ್ಕೆ ಸಹಿತ ಆ ದೇಹಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಪ್ರೆಸೆನ್ಸ್ ಅಂತೂ ಇದ್ದೇ ಇರ್ತದೆ. ನಮ್ಮ ಅಂತರ್ಯಾಮಿಯಾಗಿ ನಮ್ಮ ಒಳ ಮನಸ್ಸೊಳಗೆ ಇದ್ದೇ ಇರ್ತಾನೆ. ಗುರುಗಳೇನು ಹೇಳ್ತಾರೆ, ನಾನು ಈ ದೇಹ ಅನ್ನೋ ಅರಿವು ಎಷ್ಟು ಕಡಿಮೆ ಆಗಿ ನಾವು ಒಳಗಿರೋ ಭಗವಂತನ ಮೇಲೆ ನಂಬಿಕೆ ಇಟ್ಟು ಅವನ ಹತ್ರ ವಾಸ ಮಾಡ್ಲಿಕ್ಕೆ ಶುರು ಮಾಡ್ತೀವಿ ಅಂದ್ರೆ ಸತತ ಭಗವಂತನ ಜೊತೆ ಕನೆಕ್ಟ್ ಆಗ್ಲಿಕ್ಕೆ ಶುರು ಮಾಡ್ತೀವಿ. ಅವ ಎಷ್ಟು ಇದ್ದಾನ ಅವನ ಎಕ್ಸಿಸ್ಟೆನ್ಸದ್ದು ಅರಿವು ನನ್ನ ದೇಹದ ಅರಿವು ಕಡಿಮೆ ಆಗಿ ಭಗವಂತನ ಎಕ್ಸಿಸ್ಟೆನ್ಸದ ಅರಿವು ಜಾಸ್ತಿ ಆಗಿ ಹಾಕೋತ ಹೋದಂಗೆ ಅರಿವು ನಮ್ಮೊಳಗೆ ತುಂಬ್ಕೋತ ಹೋತಂದ್ರೆ ಈ ಅವನ ಪ್ರೆಸೆನ್ಸ್ ಭಾಳ ಚಂದ ಫೀಲ್ ಮಾಡ್ಕೋತ ಹೋಗ್ತೀವಿ. ಆಮೇಲೆ ಏನಾಗ್ತದೆ, ನಮ್ಮ ಇಂಡಿವಿಜುವಲ್ ಡಿಸೈರ್ಸ್ ಏನಾಗ್ತದಲ್ಲ ಡಿವೈನ್ ಡಿಸೈರ್ಸ್ ಒಳಗೆ ಅಥವಾ ಡಿವೈನ್ ವಿಲ್ ಒಳಗೆ ಮರ್ಜ್ ಆಗಿಬಿಡ್ತಾವೆ. ನಮ್ಮ ಮನಸ್ಸು ಭಗವಂತನ ಮನಸ್ಸೊಳಗೆ ಕೂಡ್ಕೊಂಡು ಬಿಡ್ತಂದ್ರೆ ಅವನ ಮನಸ್ಸಿನೊಳಗೆ ಒಂದು ದಿವ್ಯ ಪ್ರಕಾಶ ಹೊಳಿತದ ಅಂತ ಹೇಳ್ತಾರೆ. ಅಂದ್ರೆ ದಿವ್ಯ ಪ್ರಕಾಶ ಅಂದ್ರೆ ಒಂದು ತೃಪ್ತಿ, ಒಂದು ಸಮಾಧಾನ ಮತ್ತು ಒಂದು ಶಾಂತಿಯಿಂದ ಆ ಮನಸ್ಸು ತುಂಬಿಕೊಂಡು ಬಿಡ್ತದೆ. ಸತತ ಒಂದು ರೀತಿಯ ಆನಂದದೊಳಗೆ ಆ ಮನಸ್ಸು ಉಳಿತದ ಅಂಥೇಳಿ ಗುರುಗಳು ನಮ್ಮ ಅಂತರಂಗಗಳಿಗೆ ಬೋಧನೆ ಮಾಡ್ತಾರೆ. ಜೈ ಜೈ ರಘುವೀರ ಸಮರ್ಥ.